ರಾಯಚೂರು ಜಿಲ್ಲೆ ಮಾನ್ವಿ ನಗರದ ಶೇಖ್ ಮೈನುದ್ದೀನ್ ಆಗಿ ಸ್ವಾತಂತ್ರ್ಯ ದಿನದ ಅಂಗವಾಗಿ ಮಾನ್ವಿ ನಗರದಲ್ಲಿ ದಿವಂಗತ ರಾಜ ವಸಂತ ನಾಯಕ್ ಅವರ ನೆನಪಿನಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಿನಾಂಕ 15/8/2024 APMC ಕಚೇರಿಯ ಮುಂಭಾಗದಲ್ಲಿ ಒಂದು ಸಂಗೀತದ ಕರೋಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮಾನ್ವಿಯ ನಗರದ ಸಂಗೀತ ಕರೋಕೆ ತಮ್ಮ ಪ್ರತಿಭೆಯನ್ನು ಹೊರಹೊಮ್ಮಿಸಲು ಎಲ್ಲರೂ ಮಾನ್ವಿ ನಗರದಲ್ಲಿ ಆ ದಿನದಂದು ಬಂದು ತಮ್ಮ ಪ್ರತಿಭೆಯನ್ನು ಹೊರಹೊಮ್ಮಿಸಲು ಒಂದು ಕಾರ್ಯಕ್ರಮ ಅವಕಾಶ ಇದೆ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಸರ್, ಇದೊಂದೇನೆಂದರೆ ಈಗ ಸಂಗೀತ ಕರೋಕೆ ಅಂತೇಳಿ ದಿವಂಗತ ವಸಂತ ನಾಯಕ್ ಅವರ ನಿಮಿತ್ತವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಯಾವ ಜಿಲ್ಲೆಯಿಂದ ಯಾವ ಭಾಗದಿಂದ ಬರ್ತಾರೆ ಸರ್? ಇಲ್ಲ, ಲೋಕಲ್ ಮಾನ್ವಿ ನಗರದ ಅಷ್ಟೇ, ಮಾನ್ವಿ ತಾಲೂಕಿನಿಂದ. ಹೊರ ತಾಲೂಕು ಜಿಲ್ಲೆಯಿಂದ ಯಾರು ಬರ್ತಾ ಇಲ್ಲ. ನಾವು ಮಾನ್ವಿ ತಾಲೂಕಿನ ಸಂಗೀತ ಪ್ರೇಮಿಗಳು ಅವರಿಗೆ ಮಾತ್ರ ಅವಕಾಶ ಸರ್. ಗ್ರಾಮೀಣ ಪ್ರದೇಶ ಪ್ರೈಸ್ ಹಮ್ಮಿಕೊಂಡಿರಾ ಸರ್? ಇಲ್ಲ, ಪ್ರೈಸ್ ಏನಿಲ್ಲ. ಅದು ಏನಿಲ್ಲ ಸರ್, ಕಾಂಪಿಟೇಷನ್ ಇಲ್ಲ ಸರ್. ಎಲ್ರಿಗೂ ನಮಸ್ಕಾರ. ಮುಂಚಿತವಾಗಿ ಎಲ್ರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಒಂದು ಶುಭಾಶಯಗಳು. 78ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಆ್ಯಂಡ್ ಆಗಸ್ಟ್ 15ರಂದು ಎಲ್ರಿಗೂ ಗೊತ್ತಿರೋ ಹಾಗೆ ಈಗೆಲ್ಲರೂ ನಾವು ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದ್ವಿ. ಸೊ ದಿವಂಗತ ಶ್ರೀ ರಾಜ ವಸಂತ ನಾಯಕ್ ಅವರ ಒಂದು ಸ್ಮರಣಾರ್ಥವಾಗಿ ನಾವು ಒಂದು ನುಡಿನಮನ ಕಾರ್ಯಕ್ರಮವನ್ನು ಶ್ರೀರಾಗ ಕರೋಕೆ ತಂಡದ ಎಲ್ಲ ಗಾಯಕರಿಂದ ಹಾಗೂ ಮಾನ್ವಿಯ ಇನ್ನೂ 2-3 ಕರೋಕೆ ಸ್ಟುಡಿಯೋ ತಂಡದವರಿಂದ ಕೂಡ ನಾವು ಒಂದು ನುಡಿನಮನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಯನ್ನು ಮಾಡಿದ ಎಲ್ಲರಿಗೂ ಕೂಡ ಪ್ರೀತಿಯ ಒಂದು ಸನ್ಮಾನವನ್ನು ಕೂಡ ನಮ್ಮ ಸುಭಾನ್ ಬೇಗ್ ಸರ್ ಹಾಗೂ ನಮ್ಮ ಮೈನುದ್ದೀನ್ ಸರ್ ಅವರು ಹಮ್ಮಿಕೊಂಡಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಯಾಕಂತಂದರೆ ಮಾನ್ವಿ ಪಟ್ಟಣದ ಒಂದೇ ಯಾಕೆ ನಾವು ತೊಗೊಂಡಿದ್ದೀವಿ, ಬೇರೆ ಜಿಲ್ಲೆಗಳಿಂದ ಯಾಕೆ ತೊಗೊಂಡಿಲ್ಲ ಅಂತಂದರೆ ಇದು ಸ್ಪರ್ಧಾ ಕಾರ್ಯಕ್ರಮ ಅಲ್ಲ. ಯಾಕಂದರೆ ನಾವು ನುಡಿನಮನ ಕಾರ್ಯಕ್ರಮ ಅಂತಂದರೆ ಯಾಕಂದರೆ ವಸಂತ ನಾಯಕ್ ಅವರು ನಮ್ಮ ಕಲಾವಿದರಿಗೆ ಆಯಿತು, ಒಳ್ಳೆ ಹಾಡುಗಾರಿಗೆ ಆಯಿತು, ಯಾವಾಗಲೂ ಪ್ರೋತ್ಸಾಹ ನೀಡ್ತಾಯಿದ್ರು. ಸೊ ಅವರ ಒಂದು ಅದರ ಒಂದು ಉದ್ದೇಶದಿಂದ ನಾವೇನು ಮಾಡ್ತಿದ್ದೇವೆ ಅಂದರೆ ನಾವೆಲ್ಲರೂ ಸೇರಿ ಒಂದು ಗೌರವಪೂರ್ವಕ ಸ್ಮರಣಾರ್ಥಿಯನ್ನೇ ಮತ್ತು ಕಾರ್ಯಕ್ರಮದ ಮೂಲಕ ನಾವು ಹೇಳ್ತಾ ಇದ್ದೀವಿ ಅವರಿಗೆ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಅವ್ರನ್ನಾಗಲಿ ನಾವು ಈಗಾಗಲೇ 4 ತಿಂಗಳಾಗಿದೆ. ಎಸ್ ಸರ್. ಸೊ ಅವರಿಗಾಗಿ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಅದರಲ್ಲಿ ನಮ್ಗೆ ಒಳ್ಳೆ ವೇದಿಕೆ, ಒಳ್ಳೆ ದಿನ ಒದಗಿ ಬಂದಿದೆ. ಅದು ಯಾವುದು ಅಂತಂದರೆ ಆಗಸ್ಟ್ 15. ಸೊ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ನೋಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ, ಹಾಗೂ ಊಟದ ವ್ಯವಸ್ಥೆ ಕೂಡ ಇದೆ ವಿದ್ಯಾರ್ಥಿಗಳಿಗೆ, ಎಲ್ರಿಗೂ ಕೂಡ ಇದೆ. ಸೊ ದಯವಿಟ್ಟು ಎಲ್ಲರೂ ಬಂದು ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಸುಭಾನ್ ಬೇಗ್ ಸರ್ ಹಾಗೂ ಮೈನುದ್ದೀನ್ ಸರ್ ಹಮ್ಮಿಕೊಂಡಿದ್ದು ನಿಜವಾಗ್ಲೂ ತುಂಬ ಖುಷಿ ವಿಚಾರ. ಯಾಕಂದರೆ ಮಾನ್ವಿಯಲ್ಲಿ ತುಂಬ ಜನ ಗಾಯಕರಿದ್ದಾರೆ. ಎಲೆಮೆರೆಕಾಯಿ ಎಲ್ಲ ಗಾಯಕರಿಗೆ ಒಳ್ಳೊಳ್ಳೆ ವೇದಿಕೆ ಸಿಗ್ತಾ ಇದ್ದಾವೆ ಅಂತಂದರೆ ಇಂಥ ಕಾರ್ಯಕ್ರಮಗಳಿಂದ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಎಲ್ಲರಿಗೂ ನಮಸ್ಕಾರ. ಬರುವ 15ನೇ ತಾರೀಕು ಆಗಸ್ಟ್ 15ರಂದು ರಾಜ ವಸಂತ ನಾಯಕ್ ಅವರ ಸ್ಮರಣಾರ್ಥವಾಗಿ ಒಂದು ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅದರ ನಿಮಿತ್ತವಾಗಿ ಮಾನ್ವಿ ನಗರದ ಎಲ್ಲ ಕರೋಕೆ ಸ್ಟುಡಿಯೋ ವತಿಯಿಂದ ಒಂದು ಸಂಗೀತ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತೀನಿ. ಅಲ್ಲ ಮೇಡಮ್, ಇದೊಂದು ಏನಂತಂದರೆ ಎಷ್ಟು ಸಂಗೀತ ಪ್ರಿಯರು ಭಾಗವಹಿಸೋ ಸಾಧ್ಯತೆ ಇದೆ ಸರ್? ಮಾನ್ವಿ ನಗರದಲ್ಲಿ ಎಷ್ಟು ಕರೋಕೆ ಸ್ಟುಡಿಯೋ ಇದೆ, ಅದರಿಂದ ಎಲ್ಲ ಸಂಗೀತ ಹಾಡುಗಾರರು ಬರ್ತಾ ಇದ್ದಾರೆ ಸರ್. ಅಂದಾಜು ಒಂದು 30 ಗಾಯಕರು ಬಂದು ಹಾಡೋ ಸಾಧ್ಯತೆ ಇದೆ ಸರ್. 30ರಿಂದ 40 ಸಂಗೀತಗಾರರು ಹಾಡೋ ಸಾಧ್ಯತೆ ಇದೆ ಸರ್.